ಗ್ಯಾರಂಟಿ ಅನುಷ್ಠಾನ ಸಮಿತಿ ಸ್ಥಗಿತಗೊಳಿಸುವುದಕ್ಕೆ ಆಗ್ರಹಿಸಿದೆ. ಕೆಂಗಲ್ ಗೇಟ್ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಇದ್ದಾರೆ, ವಿಜೇಂದ್ರ, ಸಿಟಿ ರವಿ, ಸುನಿಲ್ ಕುಮಾರ್, ರವಿಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಭಿತ್ತಿಪತ್ರ ಹಿಡಿದು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಲೂಟಿಕೋರ ಕಾಂಗ್ರೆಸ್ ಸರ್ಕಾರ ಅಂತ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ಬಿಜೆಪಿ ನಾಯಕರ ಧರಣಿಗೆ ಜೆಡಿಎಸ್ ಕೂಡ ಸಾಥ್ ನೀಡಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನೇ ಸ್ಥಗಿತಗೊಳಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಪ್ರತಿಭಟನೆ ನಡೀತಾ ಇರೋದು ಕೆಂಗಲ್ ಗೇಟ್ ಬಳಿ. ಬಿಜೆಪಿ ನಾಯಕರೆಲ್ಲರೂ ಕೂಡ ಸೇರಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ವಿಜೇಂದ್ರ ಇದ್ದಾರೆ, ಸಿಟಿ ರವಿ, ಸುನಿಲ್ ಕುಮಾರ್, ರವಿಕುಮಾರ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲಾ ನಾಯಕರು ಒಂದು ಕಡೆ ಸೇರಿದಾಗಿದೆ. ಸರ್ಕಾರದ ವಿರುದ್ಧವಾಗಿ ಭಿತ್ತಿಪತ್ರ ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಲೂಟಿಕೋರ ಕಾಂಗ್ರೆಸ್ ಸರ್ಕಾರ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸರ್ಕಾರ ಲೂಟಿಕೋರ ಸರ್ಕಾರ ಅನ್ನುವಂತ ಘೋಷಣೆಯ ಜೊತೆಗೆ ಬಿಜೆಪಿ ನಾಯಕರ ಧರಣಿಗೆ ಇದೀಗ ಜೆಡಿಎಸ್ ಕೂಡ ಸಾಥ್ ಕೊಡ್ತಾ ಇದೆ. ನೀವು ಲೂಟಿ ಮಾಡ್ತಾ ಇದ್ದೀರಾ, ಮನೆ ದುಡ್ಡಲ್ಲ ಇದು. ಅವ್ರಿಗೇನ ಯೋಗ್ಯತೆ ಇದ್ರೆ ಹೋಗಿ ಎಲ್ಲನ ಭಿಕ್ಷೆ ಬೇಡಲಿ, ಆದಿಯ ಬೀದಿಗಳಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡಲಿ. ಡೆಲ್ಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಲಿ, ರಾಹುಲ್ ಗಾಂಧಿ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡಲಿ. ಅದನ್ನು ಬಿಟ್ಟು ಸರ್ಕಾರ ಬಡವರು ಟ್ಯಾಕ್ಸ್ ಪ್ರತಿಯೊಂದಕ್ಕೂ, ಅವರು ಸೋಪ್ ತಗೊಂಡ್ರು ಟ್ಯಾಕ್ಸು, ಬಟ್ಟೆ ಹೊಗೆ ಸೋಪ್ ತಗೊಂಡ್ರು ಟ್ಯಾಕ್ಸು, ಬೀಡಿ ಸೇದ್ರು ಟ್ಯಾಕ್ಸು, ಎಲ್ಲದಕ್ಕೂ ಟ್ಯಾಕ್ಸ್. ಈ ಸರ್ಕಾರ ಬಂದ ಮೇಲೆ ಗಾಳಿಗೊಂದು ಟ್ಯಾಕ್ಸ್ ಬಿಟ್ಟಿದ್ದಾರೆ. ಟಾಯ್ಲೆಟ್ಗೂ ತೆರಿಗೆ ಹಾಕಿದ್ದಾರೆ. ಎಲ್ಲ ತೆರಿಗೆ ಹಾಕಿ ಏನಕ್ಕೆ ಹಾಕಿದ್ರು ಅಂತ ಹೇಳಿದ್ರೆ ರಾಜ್ಯದ ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಇಲ್ಲಿ ರಾಜ್ಯದ ಉದ್ಧಾರ ಅಲ್ಲ, ಕಾಂಗ್ರೆಸ್ಸಿನ ಉದ್ಧಾರ. ಅವ್ರು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಕನ್ನ ಹೊಡಿತಾ ಇದ್ದಾರೆ. ಎಲ್ಲರೂ ಬೆಳಗ್ಗೆ ಕನ್ನ ಹೊಡೆದ್ರೆ, ಕಳ್ಳರೆಲ್ಲ ಬೆಳಗ್ಗೆ ಕನ್ನ ಹೊಡೆದ್ರೆ